ಇದು ಕನಕದಾಸರ ಮೂರ್ತಿ. ಕದ್ರಮಂಡಲಿ ಕಾಂತೇಶನ ಆಸ್ಥಾನದೊಳಗೆ ಅವನೇ ಇಲ್ಲಿ ನೆಲೆಗೊಂಡಾನ. ಅವನ ಹಿನ್ನೆಲೆಯನ್ನು ಸ್ವಲ್ಪ ನನಗೆ ಗೊತ್ತಿದ್ದ ಮಟ್ಟಿಗೆ ತಮಗೆ ತಿಳಿಸ್ತಾ ಇದ್ದಾನೆ. ಇವರ ತಂದೆ ಹೆಸರು ತಿಮ್ಮಪ್ಪ ನಾಯಕ, ತಾಯಿ ಬಚ್ಚಮ್ಮ. ಸುಮಾರು 638 ವರ್ಷಗಳ ಹಿಂದೆ ಬಾಡ ಎಂಬ ಗ್ರಾಮದಲ್ಲಿ ಇವರು ಜನಿಸಿದರು. ಆವಾಗ ಇವ್ರ ತಂದೆ ಸೇನಾ ದಂಡನಾಯಕನಾಗಿದ್ದರು. ಆ ಸೇನಾ ದಂಡನಾಯಕನಾಗಿದ್ದರು. ತಾಯಿ ಬಹಳಷ್ಟು ಧರ್ಮದಿಂದ ಮತ್ತು ದೇವತಾ ಸ್ವರೂಪಿಣಿಯಾಗಿದ್ಲು. ದೇವರಲ್ಲಿ ಭಕ್ತಿ ಉಳ್ಳವಳಾಗಿದ್ಲು. ಅವರಿಗೆ ಮಕ್ಕಳಾಗಿರಲಿಲ್ಲ. ಬಹಳ ದಿನಗಳ ನಂತರ ಅವರು ದೇವರಿಗೆ ಬೇಡಿಕೊಂಡಾಗ ಈ ಒಂದು ಮಗು ಹುಟ್ಟಿತು. ಈ ಒಂದು ಮಗು ಹುಟ್ಟಿದಾಗ ಈ ಮಗುವನ್ನು ಅವರು ಚೆನ್ನಾಗಿ ಬೆಳೆಸಿದ್ರು. ಬೆಳೆಸಿ ಎಲ್ಲ ಮಾಡಿದ್ರೆ ಅದು ಕುರುಬ ಜಾತಿ ಒಳಗೆ ಹುಟ್ಟಿದ್ರು. ಅವ್ರ ಜಾತಿ ಕುರುಬರು ಹುಟ್ಟಿದ್ದು ಬಂದಮೇಲೆ ಸ್ವಲ್ಪ ದಿವಸ ಆದಮೇಲೆ ಅವ್ರ ವಯಸ್ಸಿಗೆ ಬಂದಂಗೆ ಅವ್ರ ತಂದೆ ಸೇನಾ ನಾಯಕ ಅಥವಾ ದಂಡನಾಯಕ ಆಗಿದ್ನಲ್ಲ, ಯುದ್ಧದಲ್ಲಿ ಮಡಿದು ಹೋಗ್ಬಿಟ್ರು. ಯುದ್ಧದಲ್ಲಿ ಮಡಿದು ಹೋದಾಗ ತಾಯಿ ಒಬ್ಬನೇ ಮಗನಾಗಿ ಇವ್ರು ಏನು ಮಾಡ್ತಿದ್ರು, ಆ ಒಂದು ಸೇನಾಧಿಕಾರವನ್ನು ಪಟ್ಟವನ್ನು ಪಡ್ಕೊಂಡು ಆ ಸುತ್ತಮುತ್ತಿರ್ತಕ್ಕಂಥ ಗ್ರಾಮಗಳ ನಾಯಕರಾಗಿ ಕಾರ್ಯವನ್ನು ಮಾಡೋ ಹೊತ್ತಿನಾಗ ಯುದ್ಧಗಳು ಪ್ರಾರಂಭ ಆಗ್ತಾಯಿದ್ವು. ಆ ಒಂದು ಯುದ್ಧದ ಸನ್ನಿವೇಶದೊಳಗೆ ಬಹಳಷ್ಟು ಜಯಗಳಿಸಿದ ಮೇಲೆ ಇವರಿಗೆ ಲಗ್ನನೂ ಆಯ್ತು. ಇವ್ರಿಗೊಂದು ಮಗನೂ ಹುಟ್ಟಿತು. ಕನಕದಾಸರಿಗೆ ಹುಟ್ಟಿದ ಮೇಲೆ ಇವರು ಸೇನಾ ನಾಯಕನಾಗಿದ್ದ ಹೊತ್ತಿನಾಗ ಅವ್ರ ಕುಟುಂಬಕ್ಕೆ ಆರಾಮಿಲ್ದಂಗಾಗಿ ಅವ್ರು ತೀರ್ಕೊಂಡು ಹೋಗ್ಬಿಟ್ರು. ಅವ್ರು ತೀರ್ಕೊಂಡು ಹೋದ್ಮೇಲೆ ಆ ಮಗನೂ ತೀರ್ಕೊಂಡು ಹೋಯ್ತು. ಆವಾಗ ಇವರು ಸೇನಾ ನಾಯಕನಾಗಿ ಕಾರ್ಯನಿರ್ವಹಿಸೋ ಹೊತ್ತಿನಾಗ ಆ ಸೇನೆ ಸತ್ತದ್ದನ್ನು ನೋಡಿ, ರಕ್ತ ಚೆಲ್ಲಿದ್ದನ್ನು ನೋಡಿ, ಜನ ಹತ ಆಗಿದ್ದನ್ನು ನೋಡಿ ಇವರಿಗೆ ಅಶರೀರವಾಣಿ, ಇವರು ಪ್ರಜ್ಞೆ ತಪ್ಪಿ ಮನೆಗಿದಾಗ ಅಶರೀರವಾಣಿ ಆಯ್ತು. ಯಾರಿಗಾಗಿ ನೀನು ಮಾಡ್ತಾ ಇದ್ದೀಯಾ? ತಂದೆನೂ ಇಲ್ಲ, ತಾಯಿನೂ ಇಲ್ಲ, ಮಕ್ಕಳು ಇಲ್ಲ, ಹೆಂಡತಿನೂ ಇಲ್ಲ, ನೀ ಯಾರಿಗಾಗಿ ಇದನ್ನು ಮಾಡ್ತೀಯ ಅಂತ ಅನ್ನೋ ಹೊತ್ತಾಗ ಇವರು ಆವಾಗ ನಾ ಯಾರಿಗಾಗಿ ಮಾಡಲಿ ಅಂತೇಳಿ ದೇಶ ಸಂಚಾರ ಮಾಡ್ಕೊಳೋವಂಥ ಸನ್ನಿವೇಶದೊಳಗೆ ಇವರು ಮೊದಲು ಮುಂಚೆ ಭೂಮಿನಾಗಿ ಹೊತ್ತಿನಾಗ ಇವ್ರಿಗೆ ಒಂದು ಬಂಗಾರ ಸಿಗ್ತದೆ. ಆ ಬಂಗಾರ ಸಿಕ್ಕ ಮೇಲೆ ಇವರಿಗೆ ಕನಕದಾಸ ಅಂತಕ್ಕಂಥ ಹೆಸರು ಬಂತು. ಮೊದಲು ಮುಂಚಿನ ಹೆಸರು ಬೇರೆ ಐತಿ, ಆದರೆ ಇವ್ರಿಗೆ ಕನಕದಾಸ ಅಂತ ಬಂತು. ಆ ಕನಕದಾಸ ಅಂತ ಬಂದಮೇಲೆ ಆ ಸಿಕ್ಕಂಥ ಬಂಗಾರವನ್ನು, ಒಡವೆಗಳನ್ನು ಬಡಬಗ್ಗರಿಗೆ ದಾನ ಮಾಡಿ ಅವ್ರು ಏನು ಮಾಡ್ತಾರೆ, ನಾ ಯಾರಿಗಾಗಿ ದುಡಿಲಿ ಅಂತೇಳಿ ದೇಶ ಸಂಚಾರಕ್ಕಾಗಿ ದಾಸನಾಗಿ ಹೊಂಟರು. ಹಂಗೆ ಹೊಂಟೊತ್ತಿನಾಗ ಇವರು ಅನೇಕ ವರ್ಷಗಳವರೆಗೆ ಈ ಧರ್ಮದ ಕಾರ್ಯಗಳನ್ನು ಮಾಡೋದು, ಮೋಹನ ತರಂಗಿಣಿ ಅಂತಕ್ಕಂಥ ಕಾವ್ಯ ರಚನೆ ಮಾಡಿದರು, ಶ್ರೀಕೃಷ್ಣ ಲೀಲೆ ಅಂತಕ್ಕಂಥ ಕಾವ್ಯ ರಚನೆ ಮಾಡಿದರು. ಇವ್ರು ನಾಲ್ಕೈದು ಕಾವ್ಯಗಳನ್ನು ರಚನೆ ಮಾಡ್ಯಾರ. ಆದರೆ ಇದು ಕದ್ರಮಳ್ಳಿಗಳು ಮಾಡಿದ್ದು ಮೋಹನ ತರಂಗಿಣಿ ಅಂತಕ್ಕಂಥ ಕಾವ್ಯ. ಇವರು ಕದ್ರಮಳ್ಳಿಗೆ ಬಂದಾಗ ದೇಶ ಸಂಚಾರಕ್ಕೆ ಬರೋ ಹೊತ್ತಿನ ಹೆಂಗೆ ಬರ್ತದೆ ಅನ್ನೋದ್ರೆ ಮೇಣಿ ಒಳಗೆ ಬರ್ತಾಯಿದ್ರು. ಇವರು ಮೇಣಿ ಅಂದ್ರೆ 4 ಜನ ಇವ್ರನ್ನ ಒಂದು 2 ಕೋಲ್ ಕಟ್ಟಿ ಅದ್ರಾಗ ಕುಂದಿರ್ಸ್ಕೊಂಡು ಹೊತ್ಕೊಂಬರ್ತಿದ್ರು. ಹಂಗೆ ಅದಕ್ಕೆ ಮೇಣಿ ಅಂತಂದ್ರು. ಅಂಥ ಒಂದು ಮೇಣಿ ಒಳಗೆ ಬಂದಾಗ ಕದ್ರಮಂಡಲಿಗೆ ಬಂತು ಅಂತ ಹೇಳ್ಬಿಟ್ರ. ಕದ್ರಮಂಡಲಿಗೆ ಬಂತು ಅಂದ ಕೂಡಲೇ ನಾ ಕದ್ರಮಂಡಲಿಗೆ ಹನುಮಪ್ಪನ ದರ್ಶನ ಮಾಡಲ್ಲ, ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡ್ಕೊಂಡು ಬಂದಮೇಲೆ ನಾ ಕದ್ರಮಂಡಲಿಗೆ ಹನುಮಪ್ಪನ ದರ್ಶನ ಮಾಡ್ತೀನಿ ಅಂತೇಳಿ ತಿರುಪತಿ ಹೋಗ್ಯಾರ. ಆ ತಿರುಪತಿ ಹೋಗಿ ಅಲ್ಲೇ ಅವರು ಸೇವಾ ಮಾಡಿದ್ರು ಸಹಿತ ಆ ಒಂದು ತಿರುಪತಿ ತಿಮ್ಮಪ್ಪ ಅವ್ರಿಗೆ ದರ್ಶನ ಕೊಟ್ಟಿಲ್ಲ. ಯಾಕೆ ಅಂತೇಳಿ ಇವರು ಪರಿತಪಿಸಕತ್ತಾರ. ಅವನು ಸೇವಾ ಆಗೋಲ್ದಲ್ಲ, ಅವನ ದರ್ಶನ ಆಗೋಲ್ದಲ್ಲ ಅಂತೇಳಿ ಬೇಡ ಹೊತ್ತಾಗ ಅವಾಗ ಇವ್ರಿಗೆ ಏನು ಮಾಡ್ಯಾರ, ನಿದ್ದೆತ್ತು ಮನೆದಾಗ ಆ ತಿರುಪತಿ ತಿಮ್ಮಪ್ಪ ಕನಸಿನಾಗ ಬಂದು, ನೀನು ಕದ್ರಮಳ್ಳಿಯಿಂದ ಬಂದಲ್ಲ, ಕದ್ರಮಳ್ಳಿಯಿಂದ ಬರೋ ಹೊತ್ತಿನಾಗ ಕದ್ರಮಳ್ಳಿಗೆ ಕಾಂತೇಶನ ದರ್ಶನ ಪಡೆದಂಗೆ ಬಂದಿಯಲ್ಲ, ಅದಕ್ಕೆ ನೀ ಪುನಃ ಹೋಗಿ ಅಲ್ಲಿ ಅವ್ನ ಸೇವಾ ಮಾಡಿ ಅವ್ನ ದರ್ಶನ ಪಡಿ, ಆಮೇಲೆ ನಿನ್ನ ದರ್ಶನ ಕೊಡ್ತೀನಿ ಅಂತೇಳಿ ಅವ್ರು ಹೇಳಿದಾಗ ಪುನಃ ಇವರು ಕದ್ರಮಳ್ಳಿಗೆ ಬಂದಾರ. ಕದ್ರಮಂಡಿಗೆ ಬಂದಾಗ ಇಲ್ಲೆಲ್ಲ ಕುತ್ಕೊಂಡು ಸುತ್ತಮುತ್ತ ಇದ್ಕೊಂಡು ಸೇವಾ ಮಾಡ್ಕೊಂತ ಇದೇ ಸ್ಥಳದೊಳಗೆ ಮೋಹನ ತರಂಗಿಣಿ ಅಂತಕ್ಕಂಥ ಕಾವ್ಯವನ್ನು ರಚನೆ ಮಾಡಿದ ಮೇಲೆ ಇವನು ದರ್ಶನ ಆಗೈತೆ. ಅವ್ರಿಗೆ ದರ್ಶನ ಆದಮೇಲೆ ಅವ್ರಿಗೆ ಕಣ್ಣು ಬಂದಾವು, ಸಸೂತ್ರ ಕಾಣಂಗೆ ಕಣ್ಣು ಬಂದಾವು. ಆವಾಗ ಇವರು ಒಂದು ಹೂದೊಡ್ತೊಳಗೆ ಕುತ್ಕೊಂಡು ಅಲ್ಲಿ ಹೂ ತರೋದು, ಇಲ್ಲಿ ಪೂಜಾ ಮಾಡೋದು. ಅವ ಆದಿಕೇಶವ ಅವನ ಗುರು, ಅವ್ರನ್ನ ಧ್ಯಾನ ಮಾಡ್ಕೊಂತ ಸೇವಾ ಮಾಡ್ಕೊಂತ ಪೂಜೆ ಮಾಡ್ಕೊಂತ ಇದ್ದ ಹೊತ್ತಿನಾಗ ಅಲ್ಲಿ ಹೂಗಳನ್ನು ತಂದು ಇದು ಮಾಡೋ ಹೊತ್ತಿನಾಗ ತಿರುಪತಿ ತಿಮ್ಮಪ್ಪ ಇವ್ರಿಗೆ ದರ್ಶನ ಕೊಟ್ಟಾನ. ಅಂದ್ರೆ ಇವ್ರು ಪುನಃ ತಿರುಪತಿ ಹೋಗಿಲ್ಲ, ಅಲ್ಲೇ ದರ್ಶನ ಕೊಟ್ಟ ಮೇಲೆ ಅಲ್ಲಿ ಒಂದು ದೇವಸ್ಥಾನದಾಗ ಕಟ್ಟ್ಯಾರ ಈ ಊರಿನರು, ತಿರುಪತಿ ತಿಮ್ಮಪ್ಪ ಅಂತೇಳಿ. ಅದು ಕನಕನಿಗೊಲದ ತಿರುಪತಿ ತಿಮ್ಮ ಅಂತೇಳಿ ಹೆಸರು ಬರ್ದಾರ. ಕನಕದಾಸ ಇದ್ದಲ್ಲಿಗಿನ ತಿಮ್ಮಪ್ಪ ಬಂದ ಅಂತ. ಇವರು ದಾಸರಾಗಿ ಎಷ್ಟೊಂದು ಸೇವೆ ಮಾಡಿದ್ರಲ್ಲ, ದೇವರು ಸಹಿತ ಇವ್ರ ಹತ್ರ ಇದ್ದಲ್ಲೇ ಬರ್ತಾನೆ ಅನ್ನೋದಕ್ಕೆ ಇದೊಂದು ಬಹಳಷ್ಟು ದೊಡ್ಡ ಉದಾಹರಣೆ ಇದು. ಹಂಗೆ ಕದ್ರಮಳ್ಳಿ ಒಳಗೆ ತಿರುಪತಿ ತಿಮ್ಮಪ್ಪಗೆ ಈ ಬಂದು ಕನಕದಾಸ ದರ್ಶನ ಕೊಟ್ಟನ. ಆಮೇಲೆ ಇವ್ರು ದೇಶ ಸಂಚಾರ ಮಾಡ್ತಾ ಈ ಧರ್ಮೋದ್ಧಾರ ಮಾಡ್ಕೊಂತ ಹೋಗಿದ್ದಾರೆ. ಆವಾಗ ಹೋದಾಗ ಇಲ್ಲೇ ಬರೆದಿರ್ತಕ್ಕಂಥ ಒಂದು ಏನು ಮೋಹನ ತರಂಗಿಣಿ ಕಾವ್ಯ ಐತಲ್ಲ, ಆ ಕಾವ್ಯವನ್ನು ಇಲ್ಲಿ ದೇವಸ್ಥಾನದವ್ರು ಅದನ್ನು ಭದ್ರ ಮಾಡಿ ಇಟ್ಟಾರ.
ಅಗ್ರಿ ಅದನ್ನು ಕಾದಿಡ್ಬೇಕು ಅನ್ನೋ ವಿಚಾರಕ್ಕೆ ಸುಮಾರು 625 ಈಗ 33 ವರ್ಷ 34 ವರ್ಷ ಆತ ಅವ್ರು ಹುಟ್ಟಿಗ ಅವ್ರ ವಯಸ್ಸಿಗೆ ಬಂದಮೇಲೆ ಅದನ್ನು ಬರೆದದ್ದು ಬರೆದದ್ದು ಸುಮಾರು ಹೆಚ್ಚು ಕಡಿಮೆ ಒಂದು 600 ವರ್ಷ ಆಗಿರ್ಬೇಕು ಅದನ್ನು ಬರೆದು 600 ವರ್ಷದ ಪ್ರತಿಗಳನ್ನು ಇನ್ನು ಕಾದಿಟ್ಟಾರ. ಅವು ಸುತ್ತಗಟ್ಟಿ ಕೆಲವೊಂದು ರುಚಿ ತಿನ್ನೋದು ಅವು ಆಗ್ಯಾವು. ಇವರು ಲವಂಗ ಏಲಕ್ಕಿ ಅದನ್ನ ಹಾಕಿ ಜೋಪಾನ ಮಾಡಿಟ್ಟಾರ. ಹಂಗೆ ಆಗಬಾರ್ದು ಅಂತಲೇ ಹಾಕಿ ಹಿರಿಯರು ಹೇಳಿದ್ದಕ್ಕೆ ಹಂಗೆ ಆಗಬಾರ್ದು ಅಂತಲೇ ಇಟ್ಟಾರ. ಅದಕ್ಕೆ ಅವನು ಒಂದು ಇಲ್ಲಿ ಬಂದು ಸೇವಾ ಮಾಡಿದ್ದಕ್ಕೆ ಇಲ್ಲಿ ಬರೆದದ್ದಕ್ಕೆ ಈ ಒಂದು ದರ್ಶನ ಆಗಿದ್ದಕ್ಕೆ ಈ ಒಂದು ಹನುಮಪ್ಪನ ಪರಮ ಭಕ್ತ ಆಗಿದ್ದಕ್ಕೆ ಅವನು ಇಲ್ಲಿ ಕದ್ರಮಳ್ಳಿ ಒಳಗೆ ನೆಲೆಸಿ ಅವನ ಮೂರ್ತಿಯನ್ನು ಇದು ಮಾಡಿ ಪ್ರತಿ ವರ್ಷ ಏಪ್ರಿಲ್ 14 ತಾರೀಕು ಕದ್ರಮಳ್ಳಿ ಒಳಗೆ ಕನಕೋತ್ಸವ ಆಚರಣೆ ಮಾಡ್ತಾರೆ. ಅವನು ಪ್ರತಿ ವರ್ಷ ಅವನದು ಬೇರೆ ಆಕತ್ರಿ. ಆದ್ರೆ ಅವನ್ನ ಆ ದಿನಾಚರಣೆ ಬಿಟ್ಟು ಇಲ್ಲಿ ಬೇರೆ ಬೇರೆ ಕಡೆ ಹೋಗ್ತಾರಲ್ಲ ಜನ. ಆದ್ರೆ ಈ ಸ್ಪೆಷಲಾಗಿ ಈ ಊರಾಗ ಏಪ್ರಿಲ್ 14 ತಾರೀಕಿಗೆ 13 ತಾರೀಕಿಗೆ ಏಪ್ರಿಲ್ 13ಕ್ಕೆ ಇಲ್ಲಿ ಕದ್ರಮಳ್ಳಿ ಒಳಗೆ ಕನಕೋತ್ಸವ ಅಂತೇಳಿ ಆಚರಣೆ ಮಾಡಿ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಇಂಥ ಒಂದು ದಾಸರು ಈ ಒಂದು ಗ್ರಾಮಕ್ಕೆ ಬಂದು ಭೇಟಿ ಕೊಟ್ಟದಕ್ಕೆ ಇಲ್ಲೆಲ್ಲ ಜನರು ಭಾಳಷ್ಟು ಪವಿತ್ರತೆಯಿಂದ ನಡ್ಕೊಂತಾರೆ ಅಂತೇಳಿ ನನಗೆ ಗೊತ್ತಿದ್ದಂಥ ಒಂದೆರಡು ಮಾತನ್ನು ತಿಳಿಸ್ತಾ ಇದ್ದೀನಿ. ಇದು ಎರಡನೇ ತಿರುಪತಿ ಅಂತಲೂ ಕರೀತಾರೆ. ಎರಡನೇ ತಿರುಪತಿ ಅಂತ ಕರೀತಾರೆ. ಎರಡನೇ ತಿರುಪತಿ ಅಂತ ಕರಿಬೇಕಾರೆ ಇಲ್ಲಿ ಒಂದು ಸ್ಟ್ಯಾಚ್ಯೂ ಐತ್ರಿ. ಈ ಕಡೆ ನೋಡಿರಿ ನೀವು ಸ್ಟ್ಯಾಚ್ಯೂ ಐತಿ IH ಕೆಂಚರೆಡ್ಡಿ ಅವ್ರದ್ದು. ಅವರು ಆ ಹೆಸರಿಟ್ಟಾರ ಇದು ಎರಡನೇ ತಿರುಪತಿ ಅಂತೇಳಿ. ಅಂದ್ರೆ ಅವರ ಒಂದು ಸೇವೆಯಿಂದ ಇಷ್ಟೆಲ್ಲ ವಿಜೃಂಭಣೆಯಿಂದ ನಡಿತೈತ್ರಿ. ಇದು ಅವರ ಒಂದು ಸೇವಾ ಮನೋಭಾವದಿಂದ ನಡಿತೈತಿ. ಅವರು ಇಲ್ಲಿ ಭಾಳಷ್ಟು ಹೆಲ್ಪ್ ಮಾಡ್ಯಾರ. ಈ ಒಂದು ಹನುಮಪ್ಪನ ಭಕ್ತರು ಅವರು. ಆ ಹನುಮಪ್ಪನ ಭಕ್ತರು ತಾವು ದೇವ್ರಿಗೆ ಏನಾದರೂ ಸೇವೆ ಮಾಡ್ಕೊಂಡು ಅವ್ರು ದೇವತಾ ಪುರುಷ ಇದ್ದಂಗೆ ಅವರ ಒಂದು ಸೇವೆ ಇವೆಲ್ಲ ಇವು ಗೋಪುರ ಆಗಿದ್ದು ಅಲ್ಲಿ ಹೊಂಡಾಗಿದ್ದು ಅಲ್ಲೇನು ಸ್ಟ್ಯಾಚ್ಯೂ ಅದಾವಲ್ಲ ಅವೆಲ್ಲ ಅವರ ಒಂದು ಮಾರ್ಗದರ್ಶನದಾಗ ಆಗಿದ್ವು ರೀ ಅವು. ಇವನು ಹನುಮಪ್ಪ ಅರ್ಜುನ ಕೊನೆಯ ಮೊಮ್ಮಗ ಜನಮೇಜಯ ರಾಜ ಅಂತಕ್ಕಂಥ ಸ್ಥಾಪನೆ ಮಾಡ್ಯಾನ ಈ ಹನುಮಂತಿಯವ್ರನ್ನು.